ಒಂದು ಮನ ಮನೆಗೊಂದು ಗಿಡ ಊರಿಗೊಂದು ಮನ ಕಾಡು ಬೆಳೆಸಿ ಕಾಡು ಉಳಿಸಿ ಕಾಡು ಬೆಳೆಸಿ ಕಾಡು ಉಳಿಸಿ ಪರಿಸರ ಸಂರಕ್ಷಣೆ ಉಸಿರು ಹಸಿರೆ ಉಸಿರು ಮನೆಗೊಂದು ಗಿಡ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಉಸಿರು ಗಿಡ ಬೆಳೆಸಿ ನಾಡು ಉಳಿಸಿ. ಗಿಡ ಬೆಳೆಸಿ ಹಸಿರೆ ಹಸಿರೆ ಪರಿಸರ ಸಂರಕ್ಷಣೆ ಪರಿಸರ ಸಂರಕ್ಷಣೆ ಪ್ಲಾಸ್ಟಿಕ್ ಮನೆಗೊಂದು ಮರ ಗಿಡ ಬೆಳೆಸಿ ಪರಿಸರ ಸಂರಕ್ಷಣೆ ಗಿಡ ಬೆಳೆಸಿ ಪರಿಸರ ಸಂರಕ್ಷಣೆ ಹಸಿರೆ ಪರಿಸರ ಸಂರಕ್ಷಣೆ ಪ್ಲಾಸ್ಟಿಕ್. ಇವತ್ತಿನ ದಿನ ಹಸಿರೇ ಉಸಿರು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದು ನಮ್ಮ ಅಮ್ಮ ಸಂಸ್ಥೆ ಮತ್ತು ಪರಿಸರ ಸಂರಕ್ಷಣಾ ಗತಿವಿಧಿ RSS ಕಡೆಯಿಂದ ಈ ಥರ ಒಂದು ಗಿಡ ಬೆಳೆಸಿ ನಾಡು ಉಳಿಸಿ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಿಂದ ಇವತ್ತಿನ ದಿನಗಳಲ್ಲಿ ನಾವು ಈ ಮಕ್ಕಳು ನೋಡ್ತಿರ್ಬೋದು, ಈ ಮಕ್ಕಳನ್ನೆಲ್ಲ ನೋಡಿದ್ವಿ. ಹಸಿರೇ ಉಸಿರು. ಇವತ್ತಿನ ದಿನ ನಾವು ಕಾಡನ್ನ ನಾಶ ಮಾಡ್ತಾ ಇದ್ದೀವಿ, ಗಿಡಗಳನ್ನ ಕಡಿತಾ ಇದ್ದೀವಿ, ಗಿಡಗಳನ್ನ ಬೆಳೀತಾ ಇಲ್ಲ. ಹಾಗಾಗಿ ನೋಡಿ, ಇದು ನಮಗೆ ಆಕ್ಸಿಜನ್ ಕೊಡುತ್ತೆ ಅನ್ನೋ ಒಂದು ಕಾರಣದಿಂದ ನೀವು ನೋಡಿರ್ಬೋದು ಕೊರೋನಾ ಸಮಯದಲ್ಲಿ ಎಷ್ಟು ಕಷ್ಟಪಟ್ಟಿರೋದು ಆಕ್ಸಿಜನ್ ಸಿಗೋದಕ್ಕೆ. ಹಾಗಾಗಿ ನೋಡಿ, ಈ ಗಿಡ ಗಿಡಗಳನ್ನ ಉಳಿಸೋದಕ್ಕೆ ಸಾಧ್ಯ ಅಂತ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ತಮ್ಮ ಮನೆ ಹತ್ರ ಎಲ್ಲಿ ಜಾಗ ಇದೆ ಅಲ್ಲಿ ಒಂದೊಂದು ಗಿಡ ನೆಡಿ. ಇದು ಊರಿಗೆ ನೋಡಿ, ಗಿಡ ನಿಂತೋಗ್ಬಿಡುತ್ತೆ. ಸ್ವಾರ್ಥಕ್ಕಾಗಿ ನಾವೇನಾದ್ರು ಗಿಡ ಬೆಳೆಸಿದ್ರೆ ನಿಸ್ವಾರ್ಥವಾಗಿ ನಮಗೆ ನೆರವಾಗುತ್ತೆ. ಗಿಡ ಸ್ವಾರ್ಥ, ನಮ್ಮ ಸ್ವಾರ್ಥಕ್ಕಾಗಿ ಏನಾದರೂ ನಾವು ಗಿಡ ಬೆಳೆಸಿದ್ರೆ ನಿಸ್ವಾರ್ಥಕ್ಕಾಗಿ ನಮಗೆ ಜೀವ ಕೊಡುತ್ತೆ. ಅದು ನಿಸ್ವಾರ್ಥಕ್ಕೆ ನಮಗೆ ಜೀವ ಕೊಡುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನೋಡಿ, ಇದೊಂದು ಫೋಟೋ ಇದೆ. ಮುಂದಿನ ದಿನಮಾನಗಳಲ್ಲಿ ನಮಗೆ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬ ಮನುಷ್ಯನಿಗೂ 40 ಗಿಡ ಬೇಕಾಗುತ್ತೆ. ಆ 40 ಗಿಡ ನಾವು ಇವತ್ತು ನಾಶ ಮಾಡ್ತಾ ಇದ್ದೀವಿ. ಮನೆ ಒಂದು ಗಿಡ ಕೂಡ ಬೆಳೆಸೋಕ್ಕಾಗ್ತಿಲ್ಲ. ಟಿಸಿ ರೋಡಿಂದ ನಮಗೆ ಗಿಡ ಬೆಳೆಸೋಕ್ಕಾಗ್ತಿಲ್ಲ, ನಮ್ಮ ಹತ್ರ ಜಾಗ ಇಲ್ಲ. ಈ ರೀತಿಯೆಲ್ಲ ನಾವು ಹೇಳ್ಬಿಟ್ಟು ನಮ್ಮ ನಾಶವನ್ನು ನಾವೇ ತಂದುಕೊಳ್ತಾ ಇದ್ದೀವಿ. ನಾಶವನ್ನು ನಾವೇ ತಂದುಕೊಳ್ಳೋದು ಏನಾಗುತ್ತೆ ನೋಡಿ. ಈ ರೀತಿಯಾಗಿ ಮುಂದೊಂದು ದಿನ ಈ ರೀತಿಯಾಗಿ ನಾವು ಗಿಡನ ಆಕ್ಸಿಜನ್ ಕೊಂಡುಕೊಳ್ಳಬೇಕಾದಂಥ ಸಂದರ್ಭ ಬರುತ್ತೆ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಆಕ್ಸಿಜನ್ ಕೊಂಡ್ಕೋಬಾರ್ದು ಅನ್ನೋದಾದರೆ ಇವತ್ತಿನ ದಿನ ನಾವು ಪ್ರತಿಯೊಬ್ಬರು ಕೂಡ ನಾವು ಮನೆ ಮುಂದೆ ಗಿಡ ಇಡಬೇಕು. ಮನೆ ಒಂದು ಗಿಡ ಇಟ್ಟರೆ ಊರಿಗೆ ಒಂದು ವನ ಆಗುತ್ತೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ನೋಡಿ, ಎಷ್ಟು ಮಕ್ಕಳಿದ್ದಾವೆ, ಸಣ್ಣ ಮಕ್ಕಳಿದ್ದಾವೆ. ನಾವು ಹೈಸ್ಕೂಲಲ್ಲಿ ಒಂದು ವನ ಮಹೋತ್ಸವ ಕಾರ್ಯಕ್ರಮ ಅಂದ್ಕೊಂಡ್ವಿ. ಆ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಚಿಕ್ಕ ಮಕ್ಕಳಿದ್ದಾವೆ, ದುಡ್ಡಿಲ್ಲ, ಚಿಕ್ಕ ಮಕ್ಕಳಿದ್ದಾವೆ. ಸರ್, ನಾವು ಗಿಡ ಇಡ್ತೀವಿ, ನಾವು ಬೆಳಿತೀವಿ, ನಮಗೂ ಕೂಡ ಒಂದು ಗಿಡ ಅಂತ ಸ್ವಾಯಿಚ್ಛೆಯಿಂದ ಬಂದರು. ಆಯ್ತು, ನಿಮಗೆ ಸ್ವಾಯಿಚ್ಛೆಯಿಂದ ಬಂದಿದ್ದರಿಂದ ಮುಕ್ತ ಮಕ್ಕಳ ಮನಸ್ಸು ಎಲ್ಲರಿಗೂ ಗೊತ್ತಾಗಬೇಕು. ಯುವಕರಲ್ಲಿ ಗೊತ್ತಾಗಬೇಕು, ವಯಸ್ಸರಲ್ಲಿ ಗೊತ್ತಾಗಬೇಕು, ವೃತ್ತರಲ್ಲಿ ಗೊತ್ತಾಗಬೇಕು. ಇದು ಸಮಾಜಕ್ಕೆ ಪ್ರೇರಣೆ ಆಗ್ಬೇಕನ್ನೋ ಒಂದೇ ಒಂದು ಕಾರಣದಿಂದ ಇವರಿಂದನೇ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೆ ಅನ್ನೋದು ನಮ್ಮೂರಿನ ಮಕ್ಕಳು, ನಮ್ಮೂರಿನ ಹೆಮ್ಮೆ ಇವರು. ನಮ್ಮೂರಿನ ಮುಂದೆ ನಾಯಕರಾಗ್ತಾರೆ. ಇವರು ನಮ್ಮ ದೇಶದ ಒಂದು ಉನ್ನತ ಮಟ್ಟದಲ್ಲಿ ಬೆಳೆದ ಒಂದು ಯುವಕರಾಗ್ತಾರೆ. ಹಾಗಾಗಿ ಇವರಿಂದ ನಮ್ಮ ದೇಶ ಕಟ್ಟುವಂಥ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ನಮ್ಮ ತಾಲೂಕಿನ ಪ್ರೀತಿ ಬಂಧುಗಳು ಎಲ್ಲರೂ ಸೇರಿ ನಿಮ್ಮ ಮನೆ ಮುಂದೆ ಒಂದೊಂದು ಗಿಡ ಇಡಿ, ಊರಿಗೆ ಒಂದು ವನ ಆಗುತ್ತಂತ ಕೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಪರಿಸರ ಸಂರಕ್ಷಣಾ ಗತಿವಿಧಿಯ RSSನ ಆನಂದ್ ಅವರು ಒಂದು 2 ಮಾತು ಮಾತಾಡೋದನ್ನ ನಾನು ಕೇಳ್ಕೊಳ್ತೇವೆ. ಊರಿನ ಸಮಸ್ತ ಜನಕ್ಕೂ ಇವತ್ತಿನ ನಮ್ಮ ಸಂಸ್ಥೆಯ ವತಿಯಿಂದ ಮತ್ತು RSSನ ಪರಿಸರ ಸಂರಕ್ಷಣಾ ಗತಿವಿಧಿಯ ವತಿಯಿಂದ ಇವತ್ತು ನಿಮ್ಮೂರಲ್ಲಿ ಹಸಿರೇ ಉಸಿರು ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮಕ್ಕಳೆಲ್ಲ ಒಂದು ಸಪ್ತ ಚಿತ್ರವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಕಾರಣ ಇಷ್ಟೇ, ನಾವು ಉಸಿರಾಡೋಕ್ಕೆ ಆಕ್ಸಿಜನ್ ಬೇಕು. ಆ ಆಕ್ಸಿಜನ್ ಕೇವಲ ಗಿಡಗಳು ಮಾತ್ರ ಕೊಡಲಿಕ್ಕೆ ಸಾಧ್ಯ, ಬೇರೆ ಎಲ್ಲಿದ್ದಾದ್ರೂ ಸಾಧ್ಯ ಇಲ್ಲ. ಆದ್ದರಿಂದ ಗಿಡಗಳನ್ನ ಪ್ರತ್ಯಕ್ಷ ದೇವರಂತಲೇ ನಾವು ಪೂಜೆ ಮಾಡ್ತಿದ್ದೀವಿ. ಅದು ಮುಖ್ಯ ಉದ್ದೇಶ ಅಂದರೆ ಇದೆ, ನಮ್ಮ ಉಸಿರಾಟಕ್ಕೆ ಬೇಕಾಗ್ತಕ್ಕಂಥ ಆಕ್ಸಿಜನ್ ಕೇವಲ ಮರಗಳಿಂದ ಸಿಗ್ತಾ ಇದೆ. ಅದನ್ನು ಇವತ್ತು ಕಡಿದ್ಬಿಟ್ಟು ನಾವು ಮನುಷ್ಯನ ಅವನತಿಗೆ ಕಾರಣ ಆಗ್ತಾ ಇದ್ದೀವಿ.
ನಾವು ನಮ್ಮ ಸಂತತಿ ಮುಂದೆ ಉಳಿಬೇಕು ಅಂತ ಉಳಿಸ್ಬೇಕು ಅಂತ ಅಂದ್ರೆ ಇವತ್ತು ನಾವು ಗಿಡಗಳು ಬೆಳೆಸಲೇಬೇಕು. ಗಿಡಗಳಿಂದ ಕೇವಲ ಒಂದು ಆಕ್ಸಿಜನ್ ಅಂತ ಸಿಗೋದು ಅಂತ ಅಲ್ಲ, ನಾವು ದಿನನಿತ್ಯ ನೋಡ್ತಕ್ಕಂಥ ನೆರಳು, ಗಾಳಿ, ಮಳೆ. ಇವತ್ತು ಮಳೆ ಕಡಿಮೆ ಆಗ್ತಿದೆ ಅಂದರೆ ಅದಕ್ಕೆ ಕಾರಣ ಪರಿಸರ ನಾಶ. ಇವತ್ತು ಕಾಡನ್ನು ಕಡಿದು ಹೊಲಗಳನ್ನ ಮಾಡ್ತಾ ಇದೀವಿ, ಹೊಲಗಳನ್ನ ಸೈಟ್ ಮಾಡ್ತಾ ಇದೀವಿ, ಸೈಟನ್ನು ಮನೆಗಳು ಮಾಡ್ತಾ ಇದೀವಿ. ಈಗ ಕಾಡನ್ನು ಫುಲ್ಲ ಅವನತಿಯ ಹಂತಕ್ಕೆ ಬಂದಿದೆ. ಇವತ್ತು ನೀವು ಚಿಕ್ಕವರಿದ್ದಾಗೆಲ್ಲ ನೋಡ್ತಿರ್ಬೋದು, ಊರು ತುಂಬ ಗಿಡಗಳು ಸಿಕ್ಕಾಪಟ್ಟೆ ಇತ್ತು, ಊರ ಪಕ್ಕದಲ್ಲೇ ಕಾಡಿತ್ತು. ಇವತ್ತು ಆ ಕಾಡನ್ನು ಕಡಿದು ಹೊಲಗಳನ್ನೆಲ್ಲ ಮಾಡಿ ಅದನ್ನ ಹೊಲಗಳನ್ನ ಸೈಟ್ಗಳೆಲ್ಲ ಮಾಡ್ತಾ ಇದೀವಿ, ಬೇರೆ ಕಂಪ್ನಿಗಳಿಗೆ ಕೊಡ್ತಾ ಇದ್ದೀವಿ. ಇದರಿಂದ ಕಾಡು ಹಾಳಾಗ್ತಾ ಇದೆ. ಕಾಡು ಹಾಳಾಗಿದೆ ಅಂದರೆ ನಾವು ನಾಶಕ್ಕೆ ಅವನತಿಯನ್ನು ನೀಡ್ತಾ ಇದೀವಿ ಅಂತ ಅರ್ಥ ಆಗುತ್ತೆ. ಅದನ್ನೆಲ್ಲ ಬದಿಗೊತ್ತಿ ನಾವು ಗಿಡಗಳನ್ನ ಬೆಳೆಸಬೇಕಾಗಿದೆ. ಅದ್ರ ಜಾಗೃತಿ ಪ್ರತಿಯೊಬ್ಬರಲ್ಲಿ ಮೂಡಬೇಕಾಗಿದೆ. ಪ್ರತಿಯೊಬ್ಬರು ಗಿಡ ಬೆಳೆಸಿ ಅಂತೇಳಿ ಇವತ್ತು ಅಮ್ಮ ಸಂಸ್ಥೆಯವರು ನಿಮ್ಮ ಮುಂದೆ ಬಂದಿದ್ದಾರೆ. ಅವರಿಗೆ ಸಹಕಾರ ಕೊಡಬೇಕಾಗಿ ವಿನಂತಿ. ಮತ್ತು ಈ ಭೂಮಿಗೆ, ಈ ಪರಿಸರಕ್ಕೆ ಬದ್ಧ ವೈರಿಗಳಂದರೆ ಮೊದಲನೇದು ಮಾನವ, ಎರಡನೇದು ಪ್ಲಾಸ್ಟಿಕ್ಕು. ಈ ಮಾನವ ಕಾಡನ್ನು ನಾಶ ಮಾಡ್ತಾ ಇದ್ರೆ ಈ ಪ್ಲಾಸ್ಟಿಕ್ ಭೂಮಿಯಲ್ಲಿ ಹೂತೋಗಿ ಭೂಮಿಯ ಒಂದು ತತ್ವವನ್ನು ಕಡಿಮೆ ಮಾಡ್ತಾ ಇದೆ. ಈ ಪ್ಲಾಸ್ಟಿಕ್ ಭೂಮಿಯಲ್ಲಿ ಹೋಯ್ತು ಅಂದರೆ ಸುಮಾರು 1000 ವರ್ಷ ಆದರೂ ಈ ಭೂಮಿಯಲ್ಲಿ ಕರಗೋದಿಲ್ಲ. ಇದು ಸಣ್ಣ ಕಣಗಳಾಗಿ ಗಿಡಗಳ ಮೂಲಕ, ನೀರಿನ ಮೂಲಕ ಮತ್ತೆ ನಮ್ಮ ದೇಹವನ್ನು ಸೇರ್ತದೆ. ಆದ್ದರಿಂದ ಈ ಪ್ಲಾಸ್ಟಿಕ್ಕನ್ನು ತೊಲಗಿಸ್ಬೇಕು, ಇದನ್ನು ಕಡಿಮೆ ಮಾಡಬೇಕು. ನಾವು ಹೊರಗಡೆ ಹೊಂಟಿದ್ದೀವಿ ಅಂದರೆ ಬಟ್ಟೆ ಕೈಚೀಲಗಳನ್ನು ತೊಗೊಂಡೋಗ್ಬೇಕು. ಆಗ ನಾವು ಪ್ಲಾಸ್ಟಿಕ್ಕನ್ನು ಮನೆಗೆ ತರೋದು ಕಡಿಮೆ ಆಗುತ್ತೆ. ಕೆಲವೊಂದು ಪ್ಲಾಸ್ಟಿಕ್ಗಳನ್ನು ಮನೆಗೆ ತರ್ತಾ ಇದ್ದೀವಿ, ಎಣ್ಣೆ ಪ್ಯಾಕೆಟ್ ಆಗಿರ್ಬೋದು, ಮಸಾಲೆ ಪ್ಯಾಕೆಟ್ ಆಗಿರ್ಬೋದು, ಚಾಕ್ಲೇಟು, ಬಿಸ್ಕೆಟು, ಇಂಥ ಕವರ್ಗಳು ಮನೆಗೆ ತರಲೇಬೇಕಾಗುತ್ತೆ. ಅಂಥ ಪ್ಲಾಸ್ಟಿಕ್ಕನ್ನು ನಮ್ಮಲ್ಲಿರ್ತಕ್ಕಂಥ ನೀರಿನ ಬಾಟಲಿ ಮತ್ತು ಜ್ಯೂಸ್ ಬಾಟಲ್ಗಳಲ್ಲಿ ಹಾಕಿ ಅದ್ಮಿಟ್ರೆ ಇದನ್ನು ಎಕೋ ಬ್ರಿಕ್ಸ್ ಅಂತ ಕರೀತಾರೆ. ಇದು ಕನಿಷ್ಠ ಅಂದ್ರೆ ಈ ಬಾಟಲಲ್ಲಿ ಸುಮಾರು 100 ಪ್ಲಾಸ್ಟಿಕ್ ಕವರ್ಗಳಿದ್ದಾವೆ. ಈ ಥರ ಹಾಕಿ ನಾವು ಇದನ್ನು ಬ್ರಿಕ್ಸ್ ರೀತಿಯಲ್ಲಿ ಮಾಡೋದ್ರಿಂದ ಇದನ್ನು ಎಕೋ ಬ್ರಿಕ್ಸ್ ಅಂತ ಕರಿತೀವಿ. ನಾವು ಇಟ್ಟಂಗೆಯನ್ನು ಯಾವುದಕ್ಕೆಲ್ಲ ಬಳಸ್ತೀವೋ ಆ ರೀತಿಯೆಲ್ಲ ಇದನ್ನೆಲ್ಲ ಬಳಸ್ಬೋದು. ಕಾಂಪೌಂಡ್ ಕಟ್ಟಲಿಕ್ಕೆ, ಟೀಪಾಯಿಗೆ, ಶೋಕೇಸ್ಗೆ, ಈ ರೀತಿಯಾಗಿ ನಾವು ಮರುಬಳಕೆ ಮಾಡ್ಬೋದು. ಆದಷ್ಟು ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡೋಣ, ಅಂಗಡಿಗಳಿಂದ ತರೋದನ್ನು ಕಡಿಮೆ ಮಾಡೋಣ. ಈ ಭೂಮಿಯಲ್ಲಿ ಸೇರ್ತಕ್ಕಂಥ ಪ್ಲಾಸ್ಟಿಕ್ಕನ್ನು ನಿಲ್ಲಿಸೋಣ. ಇದರಿಂದ ಪರಿಸರ ಸಂರಕ್ಷಣೆ ಆಗುತ್ತೆ. ಪರಿಸರ ಸಂರಕ್ಷಣೆ ಆಯಿತು ಅಂದರೆ ನಮ್ಮ ಒಂದು ಏಳಿಗೆನೂ ಆಗುತ್ತೆ. ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಪ್ಲಾಂಟಿನ HOD ಆಗಿರ್ತಕ್ಕಂಥ ಕ್ಷಮಿಸಿ, ನನಗೆ ಕನ್ನಡ ಅಷ್ಟು ಚೆನ್ನಾಗಿ ಮಾಡಿದೆ. ಹೀಗೆ ನಾನು తెలుగు మాట్లాడతాను. ఈ ప్రోగ్రాము ఇక్కడ నేను నిలబడి చూసినప్పుడు ఇక్కడ ఒక చెట్టు కనబడుతుంది, కింద కూర్చునే ప్లేస్ ఒకటి ఉంది. ఎక్కడికి వెళ్ళినా కూడా మీరు ఒక విలేజ్కి వెళ్తే విలేజ్లో మధ్యలో చెట్లు ఉంటాయి. ఆ చెట్ల దగ్గర కింద అందరూ కూర్చుని ఉంటారు. ఎందుకంటే చెట్టు నుంచి ఆక్సిజన్ వస్తుంది. 20 మంది, 50 మంది, 100 మంది కూర్చుంటారు. ఎవరో ఒకళ్ళు వస్తారు, కూర్చుంటారు, మాట్లాడుకుంటారు. అన్ని చోట్ల కూడా చెట్టు ఉన్న రోజులే మనిషి ఉంటాడు, చెట్టు లేని రోజున మనిషి ఉండడు. ప్రతి విలేజ్లో మనం ఈ కాంక్రీట్ చూస్తాం. ఈ కాంక్రీట్ ఇదంతా ఇదివరకు ఉండేది కాదు. ఈ కాంక్రీట్ ఇల్లు కడతాము, ఫ్యాక్టరీలు కడతాము, అన్ని కట్టిన తర్వాత నెమ్మదిగా చెట్లన్నీ తీసేస్తాం, రోడ్లు వేస్తాం, చెట్లు తీసేస్తాం. చెట్లు వేయాలి, ఎక్కువ చెట్లు వేయాలి. చెట్ల వల్లే మనకు ఆక్సిజన్ వస్తుంది. మనం తీసుకునే బయటకు వదిలేసే కార్బన్ డైఆక్సైడ్ ఏదైతే ఉందో ఆ చెట్లు తీసుకొని చెట్లు మనకు ఆక్సిజన్ ఇస్తాయి. ఈ మధ్య కాలంలో మనం చూసాం, మనకు కరోనా వచ్చింది. కరోనా వచ్చినప్పుడు అందరూ కూడా ఇలాగే మాస్కులు పెట్టుకుని తిరిగారు, దొరకలేదు. ఆక్సిజన్ కోసం మొత్తం ప్రపంచం అంతా తిరిగారు, ఆక్సిజన్ దొరకలేదు. అదే పరిస్థితి ఇంకొక 100 సంవత్సరాలు, 50 సంవత్సరాల తర్వాత అదే పరిస్థితి వస్తుంది. మన ఇంటి దగ్గర అందరూ కూడా చెట్లు వేయాలి, చెట్లను పెంచాలి. చెట్లు ఎన్ని చెట్లు ఉంటే దేశం అంతా బాగుపడుతుంది, మన విలేజ్ అంతా బాగుపడుతుంది, మన ఇంటికి కూడా మంచి ఆక్సిజన్ సప్లై అవుతుంది. అందుకని అందరికీ వినతి, అమ్మ సంస్థ తరఫున, సంఘ తరఫున, RSS తరఫున కూడా వినతి ఏంటంటే ఇంట్లో చెట్లు వేయండి, పిల్లలందరికీ నేర్పండి. ఈ రకంగా ఇదే మన ఇంట్లో బాటిల్ ఉంటాయి, వేస్ట్ బాటిల్ ఉంటాయి. మన ఇంట్లో ఉండే ప్లాస్టిక్, లేకపోతే మన దగ్గర ఉండే పాల ప్యాకెట్లు ఉంటాయి, మిల్క్ ప్యాకెట్స్, చాక్లెట్స్, ఏదైనా కూడా ప్లాస్టిక్ అంతా ఇందులో వేసి ఎవరైనా బయట ప్లాస్టిక్ తీసుకెళ్లే వాళ్ళు వస్తారు, వాళ్ళకి ఇవ్వండి. లేదంటే దీంతో ఎక్కువ బ్రిక్స్ తయారు చేస్తారు, ఆ రకంగా ఉపయోగించండి. చిన్నవన్నీ బయట వేసినప్పుడు అక్కడుండే దగ్గరుండే మొక్కలన్నీ చచ్చిపోతాయి. అందుకని దయచేసి ఈ రకంగా మనం కూడా దీన్ని ఉపయోగించుకోవచ్చు.
అందరికీ వినతి ఏంటంటే ఈ రకంగా మనం ప్లాస్టిక్ అంతా తగ్గించాలి. ఇదే రకమైన ప్లాస్టిక్ వదిలేసి ఇలాంటి పేపర్ కవర్స్ కానీ లేకపోతే ఇలాంటి కవర్స్ కానీ తీసుకెళ్లి మనం రోజు ఇంటికి వెళ్ళినప్పుడు ఎక్కడైనా వెళ్ళినప్పుడు మార్కెట్కి వెళ్ళినప్పుడు ప్రతి చోట ఒక కవర్ అడుగుతాం. ఈ కవర్ అడగడం మానేసి ఇలాంటి కవర్ మనకు తీసుకెళ్తే ఒక పెద్దవాళ్ళు ఉంటే తెలుస్తుంది. వాళ్ళు ఎప్పుడు కవర్లు తీసుకెళ్లే వాళ్ళు. ఇదివరకు ప్లాస్టిక్ ఉండేది కాదు, ఒక 50-30 సంవత్సరాల క్రితం. ఇది తీసుకుని వెళ్తే మనం ప్లాస్టిక్ అవాయిడ్ చేయొచ్చు. ఎంత ప్లాస్టిక్ తగ్గిస్తే దేశం అంత ముందుకెళ్తుంది, అంత బాగుపడుతుంది. అందరికీ ఈ రోజు ఈ ప్రోగ్రామ్ కి చేయడానికి కారణం చిన్న పిల్లలందరికీ మనం ఎలా నేర్పుతున్నామో మీ ఇంటికి వెళ్ళి మీ పిల్లలకి మీ పక్క వాళ్ళకి ప్లాస్టిక్ గురించి చెప్పండి. అలాగే అందరికీ కూడా చెట్లు నాటమని ఇంటి దగ్గర చిన్న చెట్లు కానీ పెద్ద చెట్లు కానీ నాటి ఈ రోజు ఈ రకమైన ಪ್ರೋಗ್ರಾಮ್ ని మీరు ಕೂಡ చేస్తారని ಆಶಿಸುತ್ತೇನೆ. ಧನ್ಯವಾದಗಳು. ಮಕ್ಕಳನ್ನು ಉದ್ದೇಶಿಸಿ ನಮ್ಮ ಮುಖ್ಯ HODಗಳಾಗಿರ್ತಕ್ಕಂಥ ಪ್ರಸಾದ್ ಸರ್ ಅವರು ತುಂಬ ಅದ್ಭುತವಾಗಿ ನಮಗೆ ಹೇಳ್ಕೊಟ್ರು. ಪ್ರತಿ ಮುದ್ದು ಮಕ್ಕಳೇ ನೋಡಿ, ಈಗ ನೀವು ಪ್ರತಿಯೊಬ್ಬರು ಈಗೇನು ಗಿಡ ಹಿಡ್ಕೊಂಡಿರಲ್ಲ, ಗಿಡನ ನೀವು ಮನೆ ಮುಂದೆ ನೆಟ್ಟು ಚೆನ್ನಾಗಿ ಬೆಳೆಸಬೇಕು. ಯಾವುದೇ ರೀತಿ ಅದನ್ನು ಏನು ತೊಂದರೆ ಆಗದಂಗೆ ನೋಡ್ಕೋಬೇಕು. ಅದಕ್ಕೊಂದು ಸೆಕ್ಯೂರಿಟಿ ಮಾಡಿ ನೀಟಾಗಿ ಬೆಳೆಸಿ. ಓಕೆನಾ? ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ನೋಡಿ, ಇವತ್ತಿನ ದಿನ ನಮ್ಮೂರಿನ ಮಕ್ಕಳು ಇವತ್ತು ಮುಂದೆ ಬಂದಿದ್ದಾರೆ. ನಾವು ಕೂಡ ಗಿಡ ಇಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಪ್ರತಿಯೊಬ್ಬ ಯುವಕರು ಎಷ್ಟೋ ಸಮಯ ವೇಸ್ಟ್ ಮಾಡ್ತಾ ಇದ್ದೀರಾ. ಆ ಥರ ಮಾಡೋದ್ಬಿಟ್ಟು ಈ ಥರ ಒಂದು ಗಿಡ ಹಿಡಿದು ಇವತ್ತು ಫ್ರೆಂಡ್ಶಿಪ್ ಡೇ ದಿನದಲ್ಲಿ ಈ ಥರ ಗಿಡ ಇಡ್ಬೋದು. ನ್ಯಾಷನಲ್ ಡೇ ಬರುತ್ತೆ, ಮುಂದೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಬರುತ್ತೆ, ಅವಾಗ ಒಂದು ಗಿಡ ಇಡ್ಬೋದು. ಗಾಂಧಿ ಜಯಂತಿ ಬರುತ್ತೆ, ಅವಾಗ ಒಂದು ಗಿಡ ಇಡ್ಬೋದು. ಅಂಬೇಡ್ಕರ್ ಜಯಂತಿ ಬರುತ್ತೆ, ಅವಾಗೊಂದು ಗಿಡ ಇಡ್ಬೋದು. ಈ ರೀತಿಯಾಗಿ ಒಂದು ನಿಮ್ಮ ಮಕ್ಕಳ ಹುಟ್ಟುಹಬ್ಬ ಬರುತ್ತಲ್ಲ, ನಿಮ್ಮ ಮಕ್ಕಳ ಹುಟ್ಟುಹಬ್ಬ ಬರುತ್ತೆ, ಅವಗೂ ಕೂಡ ಗಿಡ ಇಡ್ಬೋದು ಅಂತ ಹೇಳ್ತಾ ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾರು ಕೂಡ ಈ ರೀತಿಯಾಗಿ ಪ್ಲಾಸ್ಟಿಕನ್ನು ಎಲ್ಲೆಂದರಲ್ಲಿ ಕಂಡುಕೊಂಡಲ್ಲಿ ಬಿಸಾಕಬೇಡಿ. ಈ ರೀತಿಯಾಗಿ ಉಪಯೋಗ ಮಾಡ್ಕೊಳ್ಳಿ. ನೋಡಿ, 2-3 ಡಬ್ಬ, 2-3 ಬಕೆಟಿನ ಪ್ಲಾಸ್ಟಿಕ್ ಇದರೊಳಗಡೆ, 2-3 ಪ್ಲಾಸ್ಟಿಕ್ ಬಕೆಟು ನೋಡಿ, ನಾವು ಬಿಸಾಕಿ ಏನಾಗುತ್ತೆ, ಇದರೊಳಗೆ ಸೇರ್ಕೊಳ್ಳುತ್ತೆ, ನದಿಗೆ ಹೋಗುತ್ತೆ, ಹಳ್ಳಕ್ಕೆ ಹೋಗುತ್ತೆ, ಸಮುದ್ರ ಸೇರುತ್ತೆ. ಸಮುದ್ರದಲ್ಲಿ ಗೊತ್ತಾ, ನಮಗೆ ಗಾಳಿ ಸಿಗೋದು 60% ಸಮುದ್ರದ ಭಾಗದಲ್ಲಿ ನಮಗೆ ಆಕ್ಸಿಜನ್ ಸಿಗುತ್ತೆ. ಇನ್ನು 40% ನಮ್ಮ ಭೂಮಿಯಿಂದ ಸಿಗುತ್ತೆ. ಬಟ್ ಏನಾಗಿದೆ ಅಂದರೆ, ಈ ಥರ ಪ್ಲಾಸ್ಟಿಕ್ ಎಲ್ಲ ನಾವು ಉಪಯೋಗ ಮಾಡಿ ಇದೆಲ್ಲ ಸಮುದ್ರಕ್ಕೆ ಸೇರಿ ಸಮುದ್ರದ ಮೇಲೆ ಒಂದು ಪ್ಲಾಸ್ಟಿಕ್ ಪೊರೆ ಆಗಿದೆ, ಪಾಲಿಥೀನ್ ಪೊರೆ. ಪ್ಲಾಸ್ಟಿಕ್ ಪೊರೆ ಆಗಿಬಿಟ್ಟು ಇವತ್ತು ನಾವು ಉಸಿರಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ, ಅಂತಹ ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ನೀವೇನು ಮಾಡಬೇಕಾಗಿಲ್ಲ, ನೀವೇನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ನಿಮ್ಮ ಹತ್ರ ಮನೆಯಲ್ಲಿ ಪ್ಲಾಸ್ಟಿಕ್ ಇರುತ್ತೆ, ಬಾಟಲ್ ಇರ್ತವೆ, ಈ ಉಪಯೋಗ ಮಾಡ್ತಕ್ಕಂಥ ಪ್ಲಾಸ್ಟಿಕ್ಗಳನ್ನ ಇದರೊಳಗೆ ಹಾಕಿ. ನೀವೇನು ಜಾಸ್ತಿ ಅಲ್ಲಿ ಹಾಸ್ಕೊಂಬರಕ್ಕೆ ಹೋಗ್ಬೇಡಿ. ನೀವು ಉಪಯೋಗ ಮಾಡ್ತಕ್ಕಂಥ ನಿಮ್ಮ ಬಾಟಲಲ್ಲಿ ಇರ್ತಕ್ಕಂಥದ್ದು ಇದರೊಳಗೆ ಉಪಯೋಗ ಮಾಡಿ. ಇದು ಉಪಯೋಗ ಮಾಡಿ ನಮಗೆ ತಂದ್ಕೊಡಿ. ನಾವು ಮುಂದೆ ಇದನ್ನು ಏನು ಮಾಡಬೇಕಂತ ಪ್ರಯೋಗ ಮಾಡ್ತೀವಿ. ಇದನ್ನ ಪ್ಲಾಸ್ಟಿಕ್ ಇದರಿಂದ ಗೋಡೆ ಕಟ್ಬೋದು, ಗೊತ್ತಾ? ನೋಡಿ, ಇಲ್ಲಿ ಮುಟ್ಟಿ ನೋಡಿ ಎಷ್ಟು ಗಟ್ಟಿ ಇದೆ. ಇದರಿಂದ ನಾವು ಗೋಡೆ ಕಟ್ಬೋದು. ಇದನ್ನು ಉಪಯೋಗ ಮಾಡುತ್ತೆ. ಇವತ್ತು 7 ರೂಪಾಯಿ 13 ರೂಪಾಯಿ ಕೊಟ್ಟು ನಾವು ಎಳ್ಳೆ ತೊಗೊಂಬರ್ತೀವಿ. ಈ ರೀತಿಯಾಗಿ ಮಾಡಿ ಸರ್ಕಾರ ಕೂಡ ಈ ರೀತಿಯಾಗಿ ಒಂದು ಆಲೋಚನೆ ಮಾಡಿದರೆ, ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಇದನ್ನು ಆಲೋಚನೆ ಮಾಡಿದರೆ, ಊರಲ್ಲಿರ್ತಕ್ಕಂಥ ಎಲ್ಲ ಕಸವನ್ನು ಈ ರೀತಿಯಾಗಿ ವಿಂಗಡಣೆ ಮಾಡಿದರೆ ಇದರಿಂದ ಬಡವರ ಮನೆಯನ್ನು ಕಟ್ಕೊಡ್ಬೋದು, ಬಡವರ ಮನೆಯನ್ನು ಕೂಡ ಕಟ್ಕೊಡ್ಬೋದು ಆಗಿದೆ. ಹಾಗಾಗಿ ಹೇಳ್ತಾ ನಿಮ್ಮಿಂದ ನೀವು ಕೂಡ ಈ ರೀತಿಯಾಗಿ ಚಿಕ್ಕ ಪ್ರಯತ್ನ ಮಾಡಿ. ಎಲ್ಲರೂ ಪ್ರಯತ್ನ ಮಾಡೋದ್ರಿಂದ ನಮ್ಮ ದೇಶಕ್ಕೆ ಅಭಿವೃದ್ಧಿ ಆಗುತ್ತೆ, ದೇಶಕ್ಕೆ ಒಂದು ಸೇವೆ ಸಲ್ಲಿಸೋದಾಗುತ್ತೆ ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ನಾವು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಮತ್ತೆ ಯಾರಾದ್ರೂ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡೋರು ಯಾರು ಇದ್ದೀರಾ? ದಯವಿಟ್ಟು ಬಂದು ಮಾತಾಡ್ಬೋದು. ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡ್ತಾರೆ ಯಾರಾದರೂ? ಮಾತಾಡಿದ್ರು ಯಾರು? ಬರೀ ಮಾತಾಡಿದ್ರೆ ನಾವು ತಂದಿದ್ದಾರೆ, ಬಟ್ಟೆ ಕೈಚೀಲನ ತಂದಿದ್ದೀವಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅದನ್ನು ತೊಗೊಂಡ್ರಿ. ಯಾಕಂದ್ರೆ ನಾವು ಅಂಗಡಿಗಳಿಗೆ ಹೋಗ್ತೀವಿ, ರೇಷನ್ ತರಕ್ಕೆ ಹೋಗ್ತೀವಿ, ತರಕಾರಿ ತರಕ್ಕೆ ಹೋಗ್ತೀವಿ, ಅಲ್ಲೆಲ್ಲ ಹೋಗಿ ಪ್ಲಾಸ್ಟಿಕ್ ತೊಗೊಂಡ್ಬರ್ತೀವಿ. ಅಂದರೆ ಪ್ಲಾಸ್ಟಿಕ್ನ ನಮ್ಮ ಮನೆಗೆ ತರೋ ಬದಲು ನಾವು ಪ್ಲಾಸ್ಟಿಕ್ ತೊಗೊಳ್ಳದೆ ಈ ಥರ ಒಂದು ಕೈಚೀಲವನ್ನು ಮಾಡಿಕೊಂಡು ಈ ಥರ ಕೈಚೀಲ ತೊಗೊಂಡು ಹೋಗೋಣ. ಅಂಗಡಿಗೆ ಹೋದ್ರು, ಆಮೇಲೆ ಎಲ್ಲಿಗೆ ಹೋದ್ರು ಕೂಡ ಈ ಥರ ಕೈಚೀಲವನ್ನು ತೊಗೊಂಡು ಅಲ್ಲಿಂದ ನಾವು ಪರ್ಚೇಸ್ ಮಾಡಿದ್ರೆ ತೊಗೊಳ್ಳೋಣ. ಯಾರಿಗೆ ಇಷ್ಟ ಇದೆ ತೊಗೊಳ್ರಿ, ಹಣ ತೊಗೊಳ್ಳಿ. ದೊಡ್ಡಿಗೆಲ್ಲ ಫ್ರೀಯಾಗಿ ಕೊಡ್ತೀವಿ. ನೀವೆಲ್ಲ ಪ್ರತಿಜ್ಞೆ ಮಾಡಬೇಕಾಗಿದೆ. ಇವತ್ತು ಪ್ಲಾಸ್ಟಿಕ್ ಅನ್ನ ನಾವು ಬಳಸೋದಿಲ್ಲ ಅಂತೇಳಿ ಇದನ್ನ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಳೆ ಪ್ಯಾಂಟ್ಗಳಿಂದ ಚೀಲಗಳನ್ನ ತಯಾರು ಮಾಡಿ ಅದನ್ನ ನೀವು ಬಳಸ್ಬೋದು. ಪ್ಲಾಸ್ಟಿಕ್
ಪ್ಲಾಸ್ಟಿಕ್ ಬಿಡಿ ಪ್ಲಾಸ್ಟಿಕ್ ಬಿಡಿ ಬೇಡವೇ ಬೇಡ ಪ್ಲಾಸ್ಟಿಕ್ ಹಸಿರೆ ಹಸಿರೆ ಗಿಡ ಬೆಳೆಸಿ ಪರಿಸರ ಸಂರಕ್ಷಣೆ ಇಲ್ಲಿ ನೋಡಿ ಎಲ್ಲರೂ ಪರಿಸರ ಸಂರಕ್ಷಣೆ ಮನೆಗೊಂದು ಮರ ಮನೆಗೊಂದು ಮರ ಮನೆಗೊಂದು ಮರ ಸ್ವಲ್ಪ ಹಿಂದುಕೋಣ ಗಾಡಿ ಅಣ್ಣ ನೀಡಲು ಅಣ್ಣ ನೀಡಲು ಅಲ್ಲಿ ನೋಡಿ ಎಲ್ಲರೂ ಎಲ್ಲರಿಗೂ ತುಂಬ ಧನ್ಯವಾದಗಳು ಇದೇ ರೀತಿಯಾಗಿ ಎಲ್ಲರೂ ರುದ್ರಗೌಡ ಅಂತ